ಮದುವೆ ಮನೆಗಳಲ್ಲಿ ಒಬ್ರಿಗೆ ಮೋಸ ಆಗ್ತಾ ಇದೆ ಆ್ಯಕ್ಚುಲಿ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರೀಲ್ ಎಂಡವರೆಗೂ ನೋಡಿ, ರೀಲ್ ಎಂಡಲ್ಲಿ ಹೇಳ್ತೀನಿ ನಾನು ಯಾರಿಗೆ ಅಂತ. ನೀವು ಮದುವೆಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತೀರಾ? ಒಬ್ಬೊಂದು ಊಟಕ್ಕೋಸ್ಕರ ಒಂದು 8ರಿಂದ 15 ಲಕ್ಷದವರೆಗೂ ಖರ್ಚು ಮಾಡ್ತೀರಾ. ತಿರ್ಗಾ ಡೆಕೋರೇಷನ್ಗೋಸ್ಕರ ಒಂದು 3ರಿಂದ 8 ಲಕ್ಷದವರೆಗೂ ಖರ್ಚು ಮಾಡ್ತೀರಾ. ಕನ್ವೆನ್ಷನ್ ಏನಿಲ್ಲ ಅಂದ್ರೂ ನಿಮಗೆ 2ರಿಂದ ಮಿನಿಮಮ್ 2 ಲ್ಯಾಕ್ಸ್ ಇದ್ದೇ ಇರುತ್ತೆ. 2 ಲ್ಯಾಕ್ಸಿಂದ ನೀವು ಒಂದು 5 ಲ್ಯಾಕ್ಸ್ವರೆಗೂ ಸ್ಪೆಂಡ್ ಮಾಡ್ತೀರಾ. ತಿರ್ಗಿ ಅದು ಬಿಟ್ಟರೆ ಇನ್ನು ಬೇರೆ ಬೇರೆ ಖರ್ಚುಗಳು ತುಂಬ ಇರುತ್ತೆ. ಲೈಕ್ ಎಕ್ಸಾಂಪಲ್ಗೆ ಗ್ರೂಮ್ ಆ್ಯಂಡ್ ಬ್ರೈಡ್ ಎಂಟ್ರಿ, ಮೇಕಪ್ಗೆ, ಡ್ರೆಸ್ಗೆ, ಗಿಫ್ಟ್ಗೋಸ್ಕರ, ಲೈಕ್ ರಿಟರ್ನ್ ಗಿಫ್ಟ್ಗೋಸ್ಕರ, ಅದು ಇದು ಅಂತ ತುಂಬ ಎಕ್ಸ್ಪೆನ್ಸಿವ್ ಆಗಿ ಎಲ್ಲ ಖರ್ಚು ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಲಾಸ್ಟ್ಗೆ ನಿಮ್ಮ ಮನೆಗೆ ಬರೋಂಥದ್ದು ಏನು? ನೀವು ಖರ್ಚು ಮಾಡಿರೋಂಥ ಊಟ ಬರುತ್ತಾ ನಿಮ್ಮ ಮನೆಗೆ? ಇಲ್ಲ ನೀವು ಖರ್ಚು ಮಾಡಿರೋಂಥ ಡೆಕೋರೇಷನ್ ತೊಗೊಂಡು ಹೋಗ್ತೀರಾ ಮನೆಗೆ? ಏನು ತೊಗೊಳಲ್ಲ. ತಗೊಂಡು ಹೋಗುವಂಥದ್ದು ಏನು? ಫೋಟೋಗ್ರಾಫಿ ಏನು ಮಾಡಿಸಿರ್ತೀರೋ ಅದನ್ನು ತೊಗೊಂಡು ಹೋಗ್ತೀರಾ. ಬಟ್ ಫೋಟೋಗ್ರಾಫರ್ಗೆ ಎಷ್ಟು ಕೊಪ್ಸ್ತಾ ಇದ್ದೀರಾ ನೀವು ಈ ನಡುವೆ? 1.5 ಲಕ್ಷ, 1 ಲಕ್ಷ, 80,000, 50,000 ಕೂಡ ಶೂಟ್ ಮಾಡಿಸ್ತಾ ಇದ್ದೀರಾ. ನೀವು ಖರ್ಚು ಮಾಡ್ತಿರೋದು ವೆಡ್ಡಿಂಗ್ಗೆ 20ರಿಂದ 30 ಲಕ್ಷ ಖರ್ಚು ಮಾಡ್ತೀರಾ. ನೀವು ಫೋಟೋಗ್ರಾಫಿ ಎಷ್ಟು ಒಪ್ಪಿಸ್ತಾ ಇದ್ದೀರಾ? 50,000, 1 ಲಕ್ಷ, 1.5 ಲಕ್ಷ. ನೀವು ಮೋಸ ಹೋಗಬೇಡಿ. ಯಾಕೆಂದರೆ ನೀವು 20 ಲಕ್ಷ 30 ಲಕ್ಷ ಏನು ಖರ್ಚು ಮಾಡಿರ್ತೀರೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದು ಫೋಟೋಗ್ರಾಫಿಯಲ್ಲಿ. ಫೋಟೋದಲ್ಲೇ ಇರುತ್ತೆ, ಇಲ್ಲ ವಿಡಿಯೋದಲ್ಲೇ ಇರುತ್ತೆ. ಸೊ ಆ 20-30 ಲಕ್ಷ ಏನು ಸ್ಪೆಂಡ್ ಮಾಡ್ತಾ ಇದ್ದೀರೋ ಅದಕ್ಕೆ ವ್ಯಾಲ್ಯೂ ಕೊಟ್ಟು ಕ್ಯಾಪ್ಚರ್ ಮಾಡೋಂಥ ಫೋಟೋಗ್ರಾಫರ್ನೇ ಹೈಯರ್ ಮಾಡಿ. ಯಾಕಂದರೆ ನೀವು ಫೋಟೋಗ್ರಾಫಿ ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ ನಿಮಗೆ. ಮದುವೆ ಆದಮೇಲೆ 30 ವರ್ಷ 20 ವರ್ಷ ಆದಮೇಲೆ ನಿಮ್ಗೆ ಸಿಗೋವಂಥ ಫೋಟೋಗ್ರಾಫಿ ಒಂದೇ. ಅದಕ್ಕೋಸ್ಕರ ನೀವು ಮೋಸ ಹೋಗಬೇಡಿ ಅಷ್ಟೇ.